ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾನು ಕಿಡ್ನಾಪ್ ವಿಷಯ ತಗೊಂಡೆ. ಅದರ ವಿಷಯ ಮಾತಾಡ್ತಾ ಬರ್ತಾಯಿದ್ದೆ. ಅವ್ರ ಮನೆಯಲ್ಲಿ ಅಣ್ಣವರು ಮನೆಯಲ್ಲಿ ಕೂತು ಊಟ ಮಾಡಿ ಎಲ್ಲಡಿಕೆ ಆಗೋ ಸಮಯದವರೆಗೂ ಬಂದಿದ್ದೆ. ಅದರದ್ದು ಮುಂದಿನ ಈಗ ಮತ್ತು ಕರ್ನಾಟಕದಲ್ಲಿ ನಡೆದಂಥ ಅವತ್ತು ಘಟನಾವಳಿ ಬಗ್ಗೆ ನಾನೊಂದೆರಡು ಮಾಹಿತಿ ನಿಮಗೆ ನೀಡ್ತೀನಿ. ಅದಕ್ಕೂ ಮೊದಲೇ ಎಲ್ಲರಿಗೂ ನನ್ನ ಚಾನಲ್ನ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸ್ವಲ್ಪ ಗಂಟಲು ಕಿರಿಕಿರಿ ಇದೆ, ನೀರು ಎಫೆಕ್ಟ್ ಹೊಡೆದಿದೆ ಒಂಚೂರು. ಏನೇ ಅಭಿಪ್ರಾಯ ಇದ್ದರೂ ನೇರವಾಗಿ ತಿಳಿಸಿ, ನಾನು ಅದನ್ನು ತೊಗೊತೀನಿ. ಸರಿ, ಆಯಿತು. ಅಣ್ಣವರು ಊಟವೆಲ್ಲ ಮಾಡಿದ್ರು. ಊಟ ಎಲ್ಲ ಮಾಡಿ ಎಲ್ಲಡಿಕೆ ಆಗ್ತಾ ಕೂತಿರ್ಬೇಕಾದ್ರೆ ನರಹಂತಕ ಕಾಡುಗಳ ವೀರಪ್ಪನ ಬಂದು ಅಣ್ಣವ್ರನ್ನ ಕಿಡ್ನಾಪ್ ಮಾಡ್ತಾನೆ. ನೀವು ಬರಬೇಕು ನನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಅಣ್ಣವ್ರನ್ನ ಕರ್ಕೊಂಡು ಒಂದಿಷ್ಟು ಬೇಡಿಕೆಗಳಿರುವಂಥ ಒಂದು ಕ್ಯಾಸೆಟ್ನ ಅಮ್ಮವ್ರ ಕೇಳ್ಕೊಟ್ಟು ಹೋಗ್ತಾನೆ. ಈ ವಿಷಯನ ನಾನು ನಿಮಗೆ ಚಿಕ್ಕದಾಗಿ ಹೇಳ್ತಾಯಿದ್ದೀನಿ, ಈ ಕಿಡ್ನಾಪ್ ಮಾಡಿರುವಂಥ ವಿಷಯ. ಯಾಕಂದರೆ ಅವತ್ತು ನಡೆದಂಥ ಘಟನೆ ಇಡೀ ಕರ್ನಾಟಕಕ್ಕೆ ಆಲ್ರೆಡಿ ಗೊತ್ತಿದೆ. ಹಲವಾರು ಗಣ್ಯ ವ್ಯಕ್ತಿಗಳು ಹಲವಾರು ಸಂದರ್ಶನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲ ಮತ್ತೆ ಹೇಳ್ಬಿಟ್ಟು ನಿಮಗೆ ನಾನು ಇದು ಮಾಡೋಕ್ಕೋಲ್ಲ. ಇನ್ನೂ ಕೆಲವೊಂದು ವಿಷಯಗಳನ್ನ ನಾನು ಬೇರೆ ಬೇರೆ ಇದನ್ನು ಹೇಳ್ತೀನಿ. ಕಿಡ್ನಾಪ್ ಆಗುತ್ತೆ. ಅಮ್ಮವರು ಕ್ಯಾಸೆಟ್ ಕೊಡ್ತಾನೆ. ಆ ಕ್ಯಾಸೆಟ್ನ ತೊಗೊಂಡು ಅಮ್ಮವರು ಸೀದಾ ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದರೆ ಇಲ್ಲಿ ಮಧ್ಯರಾತ್ರಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತು ಗೃಹ ಸಚಿವರನ್ನ ಭೇಟಿಯಾಗ್ತಾರೆ. ಭೇಟಿಯಾಗಿ ಗಾಜನೂರಿನಲ್ಲಿ ನಡೆದಂಥ ಘಟನೆಯನ್ನು ಫುಲ್ಲು ಅಮ್ಮವರು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಆಗಿನ ಮುಖ್ಯಮಂತ್ರಿಗಳಾದಂಥ SM ಕೃಷ್ಣ ಹಾಗೂ ಗೃಹ ಸಚಿವರು ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಅಮ್ಮವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಅವನು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾನೆ. ಆ ಬೇಡಿಕೆಗಳ ಬಗ್ಗೆ ಮಾಹಿತಿನ ಅಮ್ಮವರು ಅವನು SM ಕೃಷ್ಣ ಅವರು ಕೊಡ್ತಾರೆ. ಅವರು ಅದನ್ನು ರಾಜ್ಯ ಸರ್ಕಾರದಿಂದ ಜನಕ್ಕೆ ತಿಳಿಸ್ತಾರೆ. ಏನು ಬೇಡಿಕೆಗಳು ಇಟ್ಟಿದ್ದು? ಮೊದಲನೇದಾಗಿ ಬೆಂಗಳೂರಿನಲ್ಲಿ ತಮಿಳರು 2ನೇ ಭಾಷೆ ಮಾಡಬೇಕು ಅಂತ. ಆನಂತರ ಬೆಂಗಳೂರಿನಲ್ಲಿ ತಿರುವಳ್ಳನ್ ಪ್ರತಿಭೆನ ಅನಾವರಣ ಮಾಡಬೇಕು ಅಂತ. ಹಾಗೂ ಅವ್ರ ಶಿಷ್ಯಂದರು ಕೆಲವರು ಟಾಡಾ ಕೇಸ್ನಲ್ಲಿ ಕೈದಿಗಳಾಗಿ ಬಂಧನವಾಗಿದ್ದರು ಮೈಸೂರು ಜೈಲಿನಲ್ಲಿ. ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ. ಹಾಗೂ ತಮಿಳುನಾಡು ಯಾವಾಗ ಕೇಳಿದ್ರು ಆವಾಗ ಕಾವೇರಿ ನದಿ ನೀರನ್ನು ಹರಿಸ್ಬೇಕು ಅಂತ. ಅನಂತರ ಕೆಲವೊಂದು ದುಡ್ಡಿನ ಬೇಡಿಕೆಯೂ ಸಹ ಇಟ್ಟಿದ್ದ ಅವನು. ಇನ್ನೊಂದು 2-3 ಬೇಡಿಕೆಗಳು ಇಟ್ಟಿದ್ದ. ಇದರಲ್ಲಿ ಆ ಬೇಡಿಕೆಗಳಲ್ಲಿ ಇದು ಪ್ರಮುಖವಾದದ್ದು ಅಂಶ. ಆಗ ರಾಜ್ಯ ಸರ್ಕಾರ ಏನು ಮಾಡಬೇಕು, ಯಾವ ಥರ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಕೊಂಡಿತ್ತು. ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ 2ನೇ ಭಾಷೆನ ತಮಿಳು ಮಾಡೋಕ್ಕಾಗಲ್ಲ. ತಿರುವಲ್ಲೂರು ಪ್ರತಿಮೆನ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ರೆ ನಮ್ಮ ಜನ ಇಲ್ಲಿನವ್ರು ಕೇಳ್ತಾರೆ, ಏನಪ್ಪ ತಮಿಳ್ನಾಡಲ್ಲಿ ಯಾವ ಕವಿ ನೀವು ಸ್ಥಾಪನೆ ಮಾಡಿದ್ದೀರಾ ಪ್ರತಿಮೆನ ಅಂತ ಕೇಳ್ತಾರೆ. ಯಾವಾಗಲೂ ಕರ್ನಾಟಕದ ನೀರನ್ನ ನಾವು ತಮಿಳ್ನಾಡು ಬಿಟ್ಟರೆ ನಮ್ಮ ರೈತರ ಗತಿ ಏನು? ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡೋಕ್ಕೆ ಮುಖ್ಯಮಂತ್ರಿಗಳು ತಮಿಳ್ನಾಡಿನ ಮುಖ್ಯಮಂತ್ರಿ ಕರುಣಾನಿಧಿ ಜೊತೆ ಫೋನಲ್ಲಿ ಮಾತುಕತೆ ಆಡಿ ಒಂದಿನ ಬನ್ನಿ, ನಾವು ನಾಳೆ ಬನ್ನಿ, ನೀವು ಕೂತ್ಕೊಂಡು ಮಾತಾಡೋಣ ಅಂತೆಲ್ಲ ರಾಜಕೀಯವಾಗೆಲ್ಲ ಹೇಳ್ತಾರೆ. ಈ ಕಡೆ ಬೆಳಗಿನ ಜಾವ ಇಡೀ ಕರ್ನಾಟಕಕ್ಕೆ ಈ ವಿಷಯ ಗೊತ್ತಾಗತ್ತೆ. ಕಾಡುಗಲ್ಲ ವೀರಪ್ಪನ್ ಕರುನಾಡ ಆರಾಧ್ಯ ದೈವ ಅಣ್ಣವ್ರನ್ನ ಕಿಡ್ನಾಪ್ ಮಾಡಿದಾರಂತ ಇಡೀ ಕರ್ನಾಟಕಕ್ಕೆ ವಿಷಯ ಗೊತ್ತಾಗುತ್ತೆ. ಏನಾಗುತ್ತೆ ಅನ್ನೋ ಅಷ್ಟರಲ್ಲಿ ಇಡೀ ಕರ್ನಾಟಕನೇ ನಿಶಬ್ದವಾಗಿಬಿಡುತ್ತೆ. ಎಲ್ಲರಿಗೂ ಆಶ್ಚರ್ಯ, ಅಣ್ಣವ್ರು ಬೆಂಗಳೂರಲ್ಲಿದ್ದರೆ ಹೆಂಗೆ ಬೆಂಗಳೂರು ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟ ವೀರಪ್ಪನು ಅಂತ. ಬೆಳಗಿನ ಜಾವ ವಿಷಯ ಗೊತ್ತಾಗ್ತಾ ಇದ್ದಾನೆ ಆಗ್ತಾನೆ ಎಲ್ಲ ಶಾಲಾ ಕಾಲೇಜುಗಳ ಆರಂಭವಾಗಿತ್ತು. ರಾಜ್ಯ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರ ಮಾಡಿ ಟಕ್ ಅಂತ 2-3 ದಿನ ಎಲ್ಲ ಶಾಲಾ ಕಾಲೇಜುಗಳು ಬಂದ್ ಅಂತಬಿಟ್ಟು ರಜೆ ಅಂತಬಿಟ್ಟು ಘೋಷಣೆ ಮಾಡ್ಬಿಡ್ತು.
ಇಡೀ ಕರ್ನಾಟಕದ ತುಂಬ ಕನ್ನಡಿಗರು ರೋಚಿಗೆದ್ದರು. ಎಲ್ಲೆಲ್ಲಿ ತಮಿಳವರಿದ್ದರು ಅಲ್ಲೆಲ್ಲ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವೀರಪ್ಪನು ಕ್ಯಾಸೆಟ್ನಲ್ಲಿ ಇನ್ನೂ ಒಂದು ವಿಷಯ ಹೇಳಿದ್ದ. ಕರ್ನಾಟಕದಲ್ಲಿರುವ ಒಬ್ಬ ತಮಿಳವ್ರಿಗೆ ಏನಾದ್ರು ತೊಂದರೆ ಆಗಿಬಿಟ್ರೆ ಇಲ್ಲಿ ರಾಜ್ಕುಮಾರು ಬದುಕಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಮಾಡಿದ್ದ. ಒಂದು ಕಡೆ ಕನ್ನಡಿಗರಿಗೆ ಆಕ್ರೋಶ, ವಾಡದ ಚಿಂದಿ ಉಡಾಯಿಸ್ಬಿಡೋಣ ಅಂತ. ಇನ್ನೊಂದು ಕಡೆ ನಮ್ಮ ಆರಾಧ್ಯ ದೇವಿ ಅವನ ಕೈಗೆ ಸಿಗಾಕೊಂಡಿದ್ದಾರೆ ಅಂತ. ಆಗ ಅವ್ರಿಗೆ ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲೇ ಇದ್ದಿಲ್ಲ. ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕನ್ನಡಿಗರ ಮುಂದೆ ತನ್ನ ಅಳುನ ತೋಡ್ಕೊಂಡು, ಯಾರೋ ದಯವಿಟ್ಟು ಗಲಾಟೆ ಮಾಡ್ಕೊಂಬೇಡಿ, ಎಲ್ಲ ಶಾಂತರೀತಿ ಓಡಿಸಿರಿ, ಶಾಂತವಾಗಿರಿ. ಒಂದು ಚೂರು ಏನಾರ ನಾವಿಲ್ಲಿ ಗಲಾಟೆ ಮಾಡಿ ಇಲ್ಲಿರೋ ತಮಿಳವರಿಗೆ ನಾವು ಹಿಂಸೆ ಕೊಟ್ಟರೆ ಅಲ್ಲಿರೋ ನಿಮ್ಮ ಆರಾಧ್ಯ ದೇವಿಗೆ ತೊಂದರೆ ಆಗುತ್ತೆ, ಇದರಿಂದ ತುಂಬ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ, ದಯವಿಟ್ಟು ಯಾರೂ ಗಲಾಟೆ ಮಾಡಬೇಡಿ ಅಂತ ಬಿಟ್ಟು. ಆದರೂ ನಮ್ಮ ಕನ್ನಡಿಗರಿಗೆ ರೋಷ ತಡ್ಕೊಳಕ್ಕಾಗಿಲ್ಲ. ಮೊದಲನೇ ದಿನ, ಎರಡನೇ ದಿನ ಹಾಗೂ ಮೂರನೇ ದಿನ ಇಡೀ ಕರ್ನಾಟಕ ಸಂಪೂರ್ಣವಾಗಿ ಬಂದಾಗಿತ್ತು. ಯಾವ ಥರ ಅಂದರೆ ಒಂದೇ ಒಂದು ನಲ್ಪಿಲೆ ಸಹ ಆಚೆ ಓಡಾಡೋಕೆ ಆಗ್ತಾರ, ಎಲ್ಲ ಕಡೆ ಗಲಾಟೆ. ಬೆಂಗಳೂರಿನ ಹಲವಾರು ತಮಿಳು ಚಿತ್ರಮಂದಿರಗಳ ಮೇಲೆ ಕನ್ನಡಿಗರ ಆಕ್ರೋಶ. ಎಲ್ಲ ಚಿತ್ರಮಂದಿರಗಳು ಗಾಜಿಗಳು ಪುಡಿ ಸ್ಕ್ರೀನ್ಗಳನ್ನು ಅರ್ಧಾಗಿ ಚಿಂದಿ ಉಡಾಯಿಸ್ಬಿಟ್ಟಿದ್ರು. ಶಿವರಾಮಪುರದಲ್ಲಂತೂ ಎಲ್ಲ ವಾಡ್ದು ಪೀಸ್ ಮಾಡಾಕ್ಬಿಟ್ಟಿದ್ರು. ಹೀಗೆ ಕನ್ನಡಿಗರ ಆಕ್ರೋಶ ಹೆಚ್ಚಾಗ್ತಾ ಇತ್ತು. ಅಮ್ಮವರು ಸಹ ಎಲ್ಲ ರೇಡಿಯೋಗಳಲ್ಲಿ ಮತ್ತು ಆಗಿದ್ದಿದ್ದು 2 ಚಾನಲ್ಲು, ಒಂದು ಚಾನಲ್ಲು ಅನಿಸುತ್ತೆ ನನಗೆ, ಒಂದೇ ಒಂದು ಚಾನಲ್ ಅನಿಸುತ್ತೆ, ಉದಯ ಟಿ ವಿ ಒಂದೇ. ಆ ಉದಯ ಟಿ ವಿನಲ್ಲಿ ಅಮ್ಮವರು ಮತ್ತು ಉದಯ ಟಿ ವಿ ಮತ್ತು DD1 ಮಾಮೂಲಾಗಿ ಬಿಡಿ, ಅಮ್ಮವರು ಬೇಡ್ಕೊತಾಯಿದ್ರು, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಏನಾರು ತೊಂದರೆ ಅದರಲ್ಲಿ ರಾಜ್ಕುಮಾರ್ ಅವರು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮವರು ಸಹ ಹೇಳ್ತಾಯಿದ್ರು. ಕರ್ನಾಟಕದಂತೆಲ್ಲ ಕನ್ನಡಿಗರ ಪ್ರತಿಭಟನೆ ಜೋರಾಗಿ ನಡೀತಿತ್ತು. ಅವನ ಬೇಡಿಕೆಗಳನ್ನ ಇವರು ಬೇಡವಾ ಒಂದು ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇತ್ತು. ತಮಿಳುನಾಡಿನ ಸರ್ಕಾರದ ಜೊತೆ ಮಾತಾಡಿ ಅಲ್ಲಿ ಅವರು ಯಾವ ಥರ ಪ್ರತಿಕ್ರಿಯೆ ಕೊಡ್ತಾರೆ ಅಂದ್ಬಿಟ್ಟು ಎಸ್ ಎಂ ಕೃಷ್ಣ ಅವರು ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಆರಂಭಿಸಿದರು. ಇಲ್ಲಿ ಅಭಿಮಾನಿಗಳನ್ನ ಸಮಾಧಾನ ಮಾಡೋಕ್ಕೆ ಅಮ್ಮವರು ಹಾಗೂ ಶಿವಣ್ಣ, ರಾಘಣ್ಣ, ಅಪ್ಪು ಬಾಸ್ ಎಲ್ಲರೂ, ಮನೆಯವರೆಲ್ಲರೂ ಹಾಗೂ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಗೋವಿಂದಣ್ಣವರು ಎಲ್ಲರೂ ಸಹ ಅಭಿಮಾನಿಗಳನ್ನ ಗಲಾಟೆ ಎಂಬ ಒಂದು ರಸ್ತೆಯಿಂದ ಅವ್ರನ್ನ ನಿಧಾನಾಗಿ ಈ ಕಡೆ ತಿರುಗಿಸಿ ಪೂಜೆ ಎಂಬ ರಸ್ತೆಗೆ ತಂದುಬಿಟ್ರು. ಇಡೀ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಮಾಡೋಕ್ಕೆ ಆರಂಭವಾಯಿತು. ಒಬ್ಬ ನಟನೆಗಾಗಿ, ಬಿಡುಗಡೆಗಾಗಿ ಇಡೀ ಪ್ರಪಂಚದಲ್ಲಿ ಪೂಜೆ ಪುರಸ್ಕಾರ ಆಗಿರೋದು ಎಲ್ಲ ದೇವಸ್ಥಾನ. ಇದು ದೇವಸ್ಥಾನದಲ್ಲಿ ಪೂಜೆ ಮಾಡಿಲ್ಲ ಅನ್ನೋದೇ ಇಲ್ಲ. ಪ್ರತಿಯೊಂದು ದೇವಸ್ಥಾನದಲ್ಲೂ ಅವತ್ತು ಪೂಜೆ ಆರಂಭವಾಯಿತು. ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಆರಂಭವಾಗಿ ಪ್ರತಿ ಜಾಗದಲ್ಲೂ ಸಹ ಅಣ್ಣವರು ನಾಮಸ್ಮರಣೆ ಆಯ್ತಿತ್ತು. ಅವತ್ತೇನಾರು ಅಮ್ಮವ್ರು ಒಂದು ಮಾತೈ ನುಗ್ರಿ